ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಡಾಗ್ಸ್ ಹೇರ್ನ ಈ ರೀತಿ ಫುಲ್ ಕಟ್ ಮಾಡ್ತಾ ಇದ್ದೀರಾ? ಈ ರೀತಿ ಹೇರ್ನ ಕಟ್ ಮಾಡೋದ್ರಿಂದ ನಿಮ್ಮ ಡಾಗ್ಗೆ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ನೋಡೋಣ. ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ತುಂಬ ಜನ ಸಮ್ಮರ್ನಲ್ಲಿ ಡಾಗ್ ಬಾಡಿನಲ್ಲಿ ತುಂಬ ಹೇರ್ ಇರೋದ್ರಿಂದ ಡಾಗ್ಗೆ ಶಕೆ ಆಗುತ್ತೆ ಅಂತ ಹೇಳಿ ಈ ರೀತಿ ಫುಲ್ ಹೇರ್ನ ಟ್ರಿಮ್ ಮಾಡಿಸ್ತಾರೆ. ಆದರೆ ಇದರಿಂದ ಡಾಗ್ಗೆ ಹೆಲ್ಪ್ ಆಗೋದಕ್ಕಿಂತ ಪ್ರಾಬ್ಲಮ್ ಆಗೋದೇ ಜಾಸ್ತಿ ಆಗಿರುತ್ತೆ. ಬಿಸಿಲಿನಿಂದ, ಮಣ್ಣು ಅಥವಾ ಧೂಳಿನಿಂದ ಅಥವಾ ಚಳಿಯಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಹೇರ್ ಬಂದು ತುಂಬ ಹೆಲ್ಪ್ ಮಾಡುತ್ತೆ ಡಾಗ್ಗಳಿಗೆ. ನೀವು ಡಾಗ್ ಹೇರ್ನ ಫುಲ್ ಟ್ರಿಮ್ ಮಾಡಿದ್ರೆ ಈ ರೀತಿ ಸನ್ಲೈಟ್ ಡೈರೆಕ್ಟ್ ಆಗಿ ಡಾಗ್ ಸ್ಕಿನ್ ಮೇಲೆ ಬೀಳುತ್ತೆ. ಇದರಿಂದ ಡಾಗ್ಗೆ ಹೆಚ್ಚು ಪ್ರಾಬ್ಲಮ್ ಆಗುತ್ತೆ. ಸ್ಕಿನ್ ಇನ್ಫೆಕ್ಷನ್ಗಳಾಗ್ಬೋದು, ಅಥವಾ ಸ್ಕಿನ್ ಬಂದು ಸುಟ್ಟೋಗೋ ರೀತಿ ಆಗ್ಬೋದು, ಅಥವಾ ಡಾಗ್ ಬಂದು ಮಣ್ಣು ಅಥವಾ ಧೂಳಿನಲ್ಲಿ ಓಡಾಡೋಂಥದ್ದು ಅಥವಾ ನೀರಿನಲ್ಲಿ ಓಡಾಡೋಂಥದ್ದು ಮಾಡಿದ್ರೆ ಸ್ಕಿನ್ ಇನ್ಫೆಕ್ಷನ್ಗಳು ಬರುವಂತಹ ಚಾನ್ಸ್ ತುಂಬ ಇರುತ್ತೆ. ಸೊ ನೀವು ನಿಮ್ಮ ಡಾಗ್ ಹೇರ್ನ ಫುಲ್ ಟ್ರಿಮ್ ಮಾಡ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ. ಹಾಗೆ ಇನ್ನು ತುಂಬ ಜನ ಡಾಗ್ ಹೇರ್ ಉದುರ್ತಾ ಇದೆ, ಡಾಗ್ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳಿ ಡಾಗ್ ಹೇರ್ನ ಫುಲ್ಲು ಝೀರೋ ಟ್ರಿಮ್ ಮಾಡಿಸ್ತಾರೆ. ಈ ರೀತಿ ಮಾಡೋದು ಕೂಡ ತಪ್ಪು. ಡಾಗ್ಸ್ನಲ್ಲಿ ಎರಡು ರೀತಿಯ ಹೇರ್ಗಳು ಬರುತ್ತೆ. ಇದ್ರ ಬಗ್ಗೆ ಒಂದು ಡಬಲ್ ಕೋಟ್ ಅಂತ ಹೇಳ್ತಾರೆ. ಒಂದು ಬಂದು ಅಂಡರ್ ಕೋಟ್ ಇರುತ್ತೆ, ಇನ್ನೊಂದು ಬಂದು ಔಟರ್ ಕೋಟ್ ಇರುತ್ತೆ. ಅಂಡರ್ ಕೋಟ್ ಬಂದು ಡಾಗ್ನ ಚಳಿಯಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಔಟರ್ ಕೋಟ್ ಬಂದು ಧೂಳು, ಸನ್ಲೈಟ್, ಮಳೆ ಇದರಿಂದ ಅಥವಾ ನೀರಿನಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಅಂಡರ್ ಕೋಟ್ ಏನಿರುತ್ತೆ ಇದು ಬಂದು ಚಳಿಗಾಲ ಮುಗಿಯುವಂತಹ ಟೈಮಲ್ಲಿ, ಎಂಡಿಂಗ್ ಟೈಮಲ್ಲಿ ಈ ಹೇರ್ ಏನಿದೆ ಅಂಡರ್ ಕೋಟ್ ಇದು ಬಂದು ಉದುರು ಹೋಗುತ್ತೆ. ಕಾರಣ ನೆಕ್ಸ್ಟ್ ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಒಂದು ಟೈಮಲ್ಲಿ ಡಬಲ್ ಕೋಟ್ ಇತ್ತು ಅಂತ ಹೇಳಿದ್ರೆ ಡಾಗ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅಂಡರ್ ಕೋಟ್ ಉದುರೋಗುತ್ತೆ. ಔಟರ್ ಕೋಟ್ ಏನಿರುತ್ತೆ ಇದು ಬಂದು ಡಾಗ್ನ ಮಳೆ ಅಥವಾ ಬಿಸಿಲು ಇದರಿಂದ ರಕ್ಷಣೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಒಂದು ವೇಳೆ ಝೀರೋ ಟ್ರಿಮ್ ಮಾಡಿದ್ರಿ ಅಂತ ಹೇಳಿದ್ರೆ ಸನ್ಲೈಟ್ ಏನಿರುತ್ತೆ ಇದು ಬಂದು ಡೈರೆಕ್ಟ್ ಆಗಿ ಡಾಗ್ ಸ್ಕಿನ್ಗೆ ಬೀಳುತ್ತೆ. ಇದರಿಂದ ಸ್ಕಿನ್ ಬರ್ನ್ ಆಗ್ಬೋದು ಅಥವಾ ರ್ಯಾಷಸ್, ಸ್ಕಿನ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಹಾಗೇನಾದರೂ ನೀವು ಒಂದು ವೇಳೆ ಹೇರ್ ಟ್ರಿಮ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರೆ ಫುಲ್ ಝೀರೋ ಟ್ರಿಮ್ ಅಂದರೆ ಸ್ಕಿನ್ ಕಾಣೋ ರೀತಿ ನೀವು ಟ್ರಿಮ್ ಮಾಡಿಸೋ ಬದಲಾಗಿ ಒಂದು ಅರ್ಧ ಇಂಚು ಅಥವಾ 1 ಇಂಚು ಹೇರ್ ಇರೋ ರೀತಿ ನೀವು ಟ್ರಿಮ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ನಾಯಿಗಳ ಪ್ರೀತಿಯಿಂದ ಅತಿಯಾಗಿ ನಾವು ಅವುಗಳಿಗೆ ಪೋಷಣೆ ಮಾಡೋಕ್ಕೆ ಹೋದರೆ ಸೊ ಅದರಿಂದ ಆ ನಾಯಿಗಳಿಗೆ ತೊಂದರೆ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ನಾವು ಅವುಗಳಿಗೆ ಪೋಷಣೆನ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.